ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್. ಈ ಸಂಚಿಕೆಯಲ್ಲಿ ಈ ವಾತರಕ್ತ ಅಂತ ಒಂದು ಕಾಯಿಲೆಯಲ್ಲಿ ಏನೇನು ಆಹಾರ ಸೇವನೆ ಮಾಡೋದ್ರಿಂದ ಈ ವಾತರಕ್ತ ಸಮಸ್ಯೆ ಗುಣವಾಗುತ್ತೆ. ವಾತರಕ್ತ ಸಮಸ್ಯೆ ಈ ಹೈಪರ್ ಯೂರಿಸೇಮಿಯಾ ಅಂತಲೂ ನಾವು ಕಂಪೇರ್ ಮಾಡ್ಬೋದು, ಅಥವಾ ಗೌಟಿ ಆರ್ಥ್ರೈಟಿಸ್ ಅಂತಲೂ ಹೇಳ್ಬೋದು. ಇಂಥ ಕಾಯಿಲೆಯಲ್ಲಿ ಯಾವ್ಯಾವ ಆಹಾರಗಳು ಸೇವನೆ ಮಾಡೋದ್ರಿಂದ ಈ ಯೂರಿಕ್ ಆ್ಯಸಿಡ್ಗಳು ಕಮ್ಮಿ ಆಗುತ್ತೆ, ಈ ರಕ್ತದಲ್ಲಿ ವಾತದೋಷ ಜಾಸ್ತಿ ಸೇರ್ಕೊಂಡಿರೋದು ಕಮ್ಮಿ ಆಗಿ ನೀವು ಗುಣ ಆಗ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬಾರ್ಲಿ. ಈ ಬಾರ್ಲಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ 3 ದೋಷಗಳು ಕೂಡ ಕಮ್ಮಿ ಆಗುತ್ತೆ. ಪರ್ಟಿಕ್ಯುಲರಾಗಿ ವಾತ ಕಫ. ಅದರಿಂದ ಏನಾಗುತ್ತೆ ಅಂದರೆ ರಕ್ತನೂ ಶೋಧನೆ ಆಗುತ್ತೆ, ಯಾಕಂದರೆ ಶೋಧಕ ಇದು. ಇದರಿಂದ ಈ ಹೈಪರ್ ಯೂರಿಸೇಮಿಯಾ ಅನ್ನೋ ಕಾಯಿಲೆನೂ ಕೂಡ ಕಮ್ಮಿ ಆಗುತ್ತೆ. ಹಳೆ ಅಕ್ಕಿ ಕೂಡ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಹಾಗೂ ಈ ಪರ್ಟಿಕ್ಯುಲರಾಗಿ ಈ ಮೇ ಜೂನಲ್ಲಿ ಹಾಕಿ ಡಿಸೆಂಬರ್ ಜಾನ್ವರಿಯಲ್ಲಿ ಬರೋ ಅಕ್ಕಿ, ಅದು ಕೂಡ ಅದಕ್ಕೆ ಒಂದು ಕಲಮ ಅಕ್ಕಿ ಅಂತಲೂ ಕರಿತೀವಿ. ಅದನ್ನು ಕೂಡ ಸೇವನೆ ಮಾಡೋದ್ರಿಂದ ವಾತರಕ್ತ ಪರಿಹಾರ ಆಗುತ್ತೆ. ಗೋಧಿ ಸೇವನೆ ಮಾಡೋದ್ರಿಂದ ಕೂಡ ಹೈಪರ್ ಯೂರಿಸೇಮಿಯಾ ಕಮ್ಮಿ ಆಗುತ್ತೆ. ಗೋಧಿ ಅಂದರೆ ವೀಟು, ಅದು. ಆಮೇಲೆ ಎಲ್ಲ ಥರದ ಬೇಳೆಗಳು, ತೊಗರಿಬೇಳೆ ಇರಲಿ, ಹೆಸರುಬೇಳೆ ಇರಲಿ, ಇಂಥ ಈ ಬೇಳೆಗಳು ತೊಗೊಳೋದ್ರಿಂದನೂ ಕೂಡ ಈ ಹೈಪರ್ ಯೂರಿಸೇಮಿಯಾ ಕಂಡೀಷನು ಸ್ವಲ್ಪ ಕಮ್ಮಿ ಆಗುತ್ತೆ. ಕಿಡ್ನಿ ಬೀನ್ಸು, ಅಲಸಂದೆ ಕಾಳು, ಪಿಜನ್ ಪಿ ಎರಡೂ ಕೂಡ ತೊಗೊಳೋದ್ರಿಂದ ಯೂರಿಕ್ ಆ್ಯಸಿಡ್ಗಳು ಈ ವಾತರಕ್ತದ ಸಮಸ್ಯೆ ಪೂರ್ಣ ಗುಣ ಆಗುತ್ತೆ. ಇದನ್ನು ಕೂಡ ನೀವು ಕಿಡ್ನಿ ಬೀನ್ಸು ಜಾಸ್ತಿ ಸೇವನೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಎಲ್ಲ ಥರದ ಹಾಲು, ಹಸು ಹಾಲು, ಎಮ್ಮೆ ಹಾಲು, ಮೇಕೆ ಕುರಿ ಹಾಲುಗಳು ಕೂಡ ಸೇವನೆ ಮಾಡೋದ್ರಿಂದ ವಾತರಕ್ತ ಕಮ್ಮಿ ಆಗುತ್ತೆ. ಮೇಕೆ ಎಲ್ಲ ಸೊಪ್ಪು ತಿನ್ಕೊಂಬರುತ್ತೆ, ಅದು ಕಹಿಯಾಗೂ ಇರುತ್ತೆ, ಔಷಧಿದೂ ಇರುತ್ತೆ, ಎಲ್ಲ ಥರದ ಸೊಪ್ಪು ತಿನ್ನುತ್ತೆ. ಅದಕ್ಕೆ ಅದ್ರ ಹಾಲು ತುಂಬ ಒಳ್ಳೆಯ ಹಾಲು. ಮೇಕೆ ಹಾಲು ತೊಗೊಳೋದ್ರಿಂದನೂ ಕೂಡ ಈ ನಿಮ್ಮ ಜಾಯಿಂಟ್ಸಲ್ಲಿ ಬರೋ ವಾತರಕ್ತದ್ದು ನೋವು ಬೇಗ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಹಸು ಹಾಲು, ಎಮ್ಮೆ ಹಾಲು ಕೂಡ ತುಂಬ ಒಳ್ಳೆಯದು. ಹಾಲು ಸಾಕಷ್ಟು ಒಳ್ಳೆಯದು. ನಮ್ಮ ದೇಹದಲ್ಲಿ ಏನಾಗುತ್ತೆ, ಈ ಪ್ರಾಣಿಗಳು ತಿನ್ನೋ ಆಹಾರಗಳು ತಿನ್ನಿದ್ದ ಆಹಾರದ ನೆಕ್ಸ್ಟ್ ಸ್ಟೇಜು ಪ್ರೋಸೆಸಿಂಗ್ ಆಗುತ್ತೆ. ನಮ್ಮ ದೇಹದಲ್ಲಿ ಆ ಪ್ರೋಸೆಸಿಂಗ್ ನಿಂತೋಗ್ಬಿಡುತ್ತೆ. ಅದಕ್ಕೆ ಯೂರಿಕ್ ಆ್ಯಸಿಡ್ ಅನ್ನೋದು ಆಕ್ಸಿಡೇಟ್ ಕ್ರಿಸ್ಟಲ್ಸ್ ಅಂತ ಪ್ರೊಡಕ್ಷನ್ ಆಗುತ್ತೆ. ಗಾಜಿನ ಥರ ಚೂಪಾಗಿರೋದು, ಪುಡಿಯಾಗಿರೋದು ಆಕ್ಸಿಡೇಟ್ ಕ್ರಿಸ್ಟಲ್ಸ್, ಇವು ನಮ್ಮ ಜಾಯಿಂಟ್ಸಲ್ಲಿ ಸೇರಿಕೊಂಡು ಊತ, ನೋವು ಇವೆಲ್ಲ ತರುತ್ತೆ. ಕಾನ್ಸೆಪ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಒಂದು ಗ್ಲಾಸ್ ನೀರು ತೊಗೊಳ್ಳಿ, ಅದಕ್ಕೆ 1-2 ಸ್ಪೂನ್ ಸಕ್ಕರೆ ಹಾಕಿ ಕಲಸಿ, ಎಲ್ಲ ಕರಗಿ ಹೋಗುತ್ತೆ. 4ನೇ-5ನೇ ಸ್ಪೂನ್ ಆದಾಗ ಕೆಳಗಡೆ ಕಲೆಕ್ಷನ್ ಆಗುತ್ತೆ. ಹಾಗೆಯೇ ಯೂರಿಕ್ ಆ್ಯಸಿಡು ಕೂಡ, ನಾವು ಯೂರಿಕ್ ಆ್ಯಸಿಡ್ ಇನ್ಕ್ರೀಸ್ ಆಗ ಆಹಾರಗಳೆಲ್ಲ ಸೇವನೆ ಮಾಡ್ಕೊಂಡು ಹೋಗೋದು, ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ. ಒಂದು ಪ್ರಮಾಣ ಜಾಸ್ತಿ ಆಗಿದ್ಮೇಲೆ ಶೇಖರಣೆ ಕಲ್ಲುಗಳಾಗತ್ತೆ. ಹೌದು, ನಮ್ಮ ಪಾದಗಳಲ್ಲಿ, ಕೈಗಳಲ್ಲಿ ಸೇರ್ಕೊಳ್ಳುತ್ತೆ. ಆವಾಗ ನೋವು ಬರುತ್ತೆ, ಉತ್ಪತ್ತಿ ಆಗುತ್ತೆ. ನಾವು ಯೂರಿಕ್ ಆ್ಯಸಿಡ್ ಕಮ್ಮಿ ಆಗೋದಕ್ಕೆ ಅಂತ ಔಷಧಿಗಳು ಪರಿಹಾರ ಮಾಡೋವಾಗಲೂ ನೋವು ಬಿಡಲ್ಲ. ಯಾಕಂದರೆ ಈ ಯೂರಿಕ್ ಆ್ಯಸಿಡ್ ರಕ್ತದಲ್ಲಿ ಕಮ್ಮಿ ಆಗ್ತಾರಂಗೂ ಈ ಕಾಲಿಂದ ಇರೋ ಕಲ್ಲುಗಳು ಕೂಡ ಕರಗಿ ರಕ್ತಕ್ಕೆ ಸೇರಿಕೊಳ್ಳುತ್ತೆ. ಆ ಪ್ರೋಸೆಸಲ್ಲೂ ಕೂಡ ಊತಗಳಾಗತ್ತೆ ಕಾಲಲ್ಲಿ. ಸೊ ಈ ಕಾಯಿಲೆ ನಿಧಾನವಾಗಿ ಬರುತ್ತೆ, ನಿಧಾನವಾಗಿ ಹೋಗುತ್ತೆ. ಲಾಂಗ್ ಟರ್ಮ್ ನೀವು ಡಯಟ್ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಬೇರೆ ಏನು ಅಂದರೆ, ನಾನ್ ವೆಜಿಟೇರಿಯನ್ಸ್ಗೆ ಕೋಳಿ ಮಾಂಸ ತಿನ್ನೋದು ತುಂಬ ಒಳ್ಳೆಯದು ವಾತರಕ್ತದಲ್ಲಿ. ಇದು ಆಯುರ್ವೇದ ಹೇಳುತ್ತೆ. ಎಲೆ ಸೊಪ್ಪುಗಳು ಕೂಡ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಬೂತ್ ಕುಂಬಳಕಾಯಿ, ಅದು ಪಂಪ್ಕಿನ್, ಕೆಂಪು ಕಲರ್ ಬರ್ತದೆ, ಸ್ವಲ್ಪ ಸ್ವೀಟಾಗಿರುತ್ತೆ, ಅದು ಕೂಡ. ಇದು ಸೌತೆಕಾಯಿಗಳು ಎಲ್ಲ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಹಾಗಲಕಾಯಿ ಕೂಡ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಲಿಂಬೆಹಣ್ಣು ಜ್ಯೂಸ್ ಸೇವನೆ ಮಾಡೋದು ತುಂಬ ಒಳ್ಳೆಯದು. ತರಕಾರಿಗಳು ಚೆನ್ನಾಗಿ ತಿನ್ನಿ. ತುಂಬ ಬೇರೆ ಥರದ್ದು ಮಸಾಲ ಚಟ್ಪಟಗಳೆಲ್ಲ ಬಿಟ್ಬಿಟ್ಟು ತರಕಾರಿಗಳ ಒಂದು ಬೌಲ್ ಚೆನ್ನಾಗಿ ಬೆಳಗ್ಗೆ ಮಧ್ಯಾಹ್ನ ತಿಂತಾಯಿದ್ರೆ ಇದು ನಮ್ಮ ಗಟ್ಟಲ್ಲಿ ಇರೋ ಬ್ಯಾಕ್ಟೀರಿಯಾ, ಮೈಕ್ರೋಬಿಯಾನ್ನ ಚೇಂಜ್ ಮಾಡುತ್ತೆ. ಯೂರಿಕ್ ಆ್ಯಸಿಡ್ ನಾವು ಸೇವನೆ ಮಾಡೋದು ಆಹಾರ
3 ಭಾಗದಲ್ಲಿ 2 ಭಾಗ ಮೂತ್ರದಿಂದ ಹೋಗುತ್ತೆ, 1 ಭಾಗ ನಮ್ಮ ಮೋಷನ್ನಿಂದ ಹೋಗುತ್ತೆ. ಈ ಮೋಷನಲ್ಲಿ ಬ್ಯಾಕ್ಟೀರಿಯಾ ಚೇಂಜ್ ಆಗಿ 1 ಭಾಗ ಕಲೆಕ್ಷನ್ ಆಗ್ತಾ ಬರುತ್ತೆ, ಅದೇ ಜಾಯಿಂಟ್ ಪ್ರಾಬ್ಲಮ್ಸ್ಗೆ ಕಾರಣ ಆಗುತ್ತೆ. ಆಯುರ್ವೇದದಲ್ಲಿ ಒಳ್ಳೆ ಪರಿಹಾರ ಇದೆ. ಇದಕ್ಕೆ ಶೋಧನೆಗಳು ಮಾಡಿ ಒಳ್ಳೆ ಕಷಾಯಗಳು ಕೊಡ್ತೀವಿ. ಇದೆಲ್ಲ ಯೂರಿಕ್ ಆ್ಯಸಿಡ್ ಆಕ್ಸಿಡೇಟ್ ಕ್ರಿಸ್ಟಲ್ಸ್ನ ಕರಗಿಸ್ತೀವಿ, ಹೊರಗೆ ಹಾಕ್ತೀವಿ ದೇಹದಿಂದ. ಒಳ್ಳೆಯ ಔಷಧಿಗಳಿದೆ, ಅದೆಲ್ಲ ನಾನು ತಿಳಿಸ್ಕೊಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.